ಕರ್ಕಾಟಕ ರಾಶಿಯವರಿಗೆ 9ನೇ ಸ್ಥಾನದಲ್ಲಿ ಬರ್ತಾರೆ. 9ನೇ ಸ್ಥಾನದಲ್ಲಿ ಬರುವಂತಹ ಕರ್ಕಾಟಕ ರಾಶಿಯ ಅಧಿಪತಿಯಾದಂಥವನು ಚಂದ್ರಗ್ರಹ. ಈ ಕರ್ಕಾಟಕ ರಾಶಿಯವರಿಗೆ ಗುರುಬಲವೂ ಇಲ್ಲದೆ ಇದ್ದು ಶನಿಯು ನವಮ ಸ್ಥಾನದಲ್ಲಿ ಬರೋದ್ರಿಂದ ನವಮ ಸ್ಥಾನ ಒಂದು ರೀತಿಯಾದಂತಹ ಕಾರ್ಯ ನಷ್ಟದ ವಾತಾವರಣ. ನೀವೇನು ಕೆಲಸ ಕಾರ್ಯಗಳಿಗೆ ಹೋಗ್ತಿರ್ತೀರೋ, ಏನು ಪ್ರಯತ್ನವನ್ನು ಮಾಡ್ತಿರ್ತೀರೋ ಅಂಥದನ್ನು ಕಾರ್ಯ ನಷ್ಟವನ್ನು ಮಾಡುವಂಥ ಸ್ಥಾನಕ್ಕೆ ಬಂದು ಕೂತ್ಕೊಳ್ತಾರೆ ಶನಿಗ್ರಹ. ಆದರೆ 9ನೇ ಮನೆ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಯೋಗ ಫಲವನ್ನು ಕೊಡುತ್ತೆ ಅಂತ ಕೆಲವು ಶಾಸ್ತ್ರಗಳು ಹೇಳಿದ್ರೆ, ಕೆಲವು ಶಾಸ್ತ್ರಗಳಲ್ಲಿ ಶನಿ 9ನೇ ಮನೆಯಲ್ಲಿ ಸ್ವಲ್ಪ ಕಾರ್ಯ ನಷ್ಟ ಅನ್ನುವುದನ್ನು ಕೊಡ್ತಾನೆ. ಕಾರ್ಯ ನಷ್ಟ ಅನ್ನೋದನ್ನು ಬಿಟ್ಟು ಮಿಕ್ಕಿದೆಲ್ಲವೂ ಯೋಗ ಫಲವನ್ನು ಕೊಡ್ತಾನೆ. ಇದನ್ನು ನೋಡಿ ತಿಳ್ಕೊಳ್ಬೇಕಾಗ್ತದೆ. ನೀವು ಹೋಗುವಂತಹ ಕಾರ್ಯ, ನೀವು ಮಾಡುವಂತಹ ಕೆಲಸ, ನೀವು ಮಾಡುವಂತಹ ವ್ಯವಹಾರಗಳೆಲ್ಲವೂ ಸಹ ಸ್ವಲ್ಪ ನಷ್ಟದ ವಾತಾವರಣದಲ್ಲಿದ್ದಾಗ, ಶುಭ ಕಾರ್ಯಗಳಲ್ಲಿ ನಷ್ಟ, ವ್ಯಾವಹಾರಿಕವಾದಂಥ ವಿಚಾರದಲ್ಲಿ ನಷ್ಟ, ಕೈ ಹಾಕಿದ ಕೆಲಸದಲ್ಲಿ ನಷ್ಟ, ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ನಷ್ಟಗಳು, ಪ್ರಯಾಣದಲ್ಲಿ ನಷ್ಟ, ಅರಿಯೇ ಮಾಡುವಂಥ ಕಾರ್ಯಗಳು ಏನು ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ಕಾರ್ಯಗಳು ನಷ್ಟವಾಗುತ್ತೆ. ಆದರೆ ವ್ಯಾವಹಾರಿಕವಾದಂಥ ಜೀವನ ಲಾಭದಾಯಕವಾಗಿರುತ್ತೆ ಅಂತ ಹೇಳುತ್ತೆ. ಹಣಕಾಸಿನ ವ್ಯವಹಾರಗಳು ಲಾಭದಾಯಕವಾಗಿದ್ದು ಮಾಡುವಂಥ ಕಾರ್ಯಗಳು ನಷ್ಟವಾಗುತ್ತೆ. ಕಾರ್ಯಗಳು ಅಂತ ಅಂದರೆ ಏನು ಮಾಡಬಹುದು? ಮನೆಯಲ್ಲಿ ಮನೆ ಕಟ್ಟುವಂತಹ ಕಾರ್ಯವೋ, ಮದುವೆ ಮಾಡುವಂತಹ ಕಾರ್ಯವೋ, ಪ್ರಯಾಣ ಮಾಡುವಂತಹ ಕಾರ್ಯವೋ, ಇಂತಹ ಕಾರ್ಯಗಳು ಏನಾದರೂ ಆರಂಭವನ್ನು ಮಾಡಬೇಕು ಅಂತ ಹೋದಾಗ ಮಾತ್ರವೇ ನಷ್ಟವಾಗುತ್ತೆ. ಇನ್ನು ಮುಂಚಿತವಾಗಿ ಮಾಡ್ತಿರುವಂಥ ಕೆಲಸ ಕೈಂಕರ್ಯಗಳೋ, ವ್ಯಾವಹಾರಿಕವಾದಂಥ ಜೀವನಗಳೋ, ಮತ್ತೊಂದು ವ್ಯವಹಾರಗಳೋ ಇವೆಲ್ಲವೂ ಸಹ ಹಣಕಾಸಿನ ಅನುಕೂಲಕರವಾದಂಥ ವಾತಾವರಣಗಳನ್ನು ಸೃಷ್ಟಿಯನ್ನು ಮಾಡಿದ್ದು, ನಾವು ಮುಂದೆ ಏನಾದರೂ ಬೇರೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಪ್ರಯತ್ನಿಸಿದ ಕೆಲಸದಲ್ಲಿ ನಷ್ಟ ಅನ್ನುವುದನ್ನು ತೋರಿಸ್ತಾರೆ. ಅದು ಕರ್ಕಾಟಕ ರಾಶಿಯವರಿಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಇನ್ನು 22 ತಿಂಗಳುಗಳ ಕಾಲವೂ ಸಹ ಸ್ವಲ್ಪ ಕಾರ್ಯ ನಷ್ಟದ ಸ್ಥಾನದಲ್ಲಿ ಶನಿಗ್ರಹ ಇರ್ತಾರೆ. ಶನಿಯ ಉಪಾಸನೆ ಅತ್ಯಂತ ಪ್ರಾಮುಖ್ಯ. ಶನಿಯ ಉಪಾಸನೆ ಹೆಂಗೆ ಮಾಡಬೇಕು ಅಂತ ಅಂದರೆ, ಶನಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ದೀಪದ ಎಣ್ಣೆ ತೆಗೆದುಕೊಂಡು ಹೋಗಿ ಅಲ್ಲಿ ಶನಿದೇವರಿಗೋ ಅಥವಾ ನವಗ್ರಹ ದೇವಸ್ಥಾನಕ್ಕೋ ದಾನವನ್ನು ಕೊಟ್ಟು ನಿಮ್ಮ ಹೆಸರಿನಲ್ಲಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ. ಅನುಕೂಲಕರವಾದಂಥ ವಾತಾವರಣ ಕರ್ಕಾಟಕ ರಾಶಿಯವರಿಗೆ ಶನಿಗ್ರಹ ಕೊಡ್ತಾರೆ ಅಂತ ಹೇಳ್ಬೋದು.